ಕಳೆದ ಬಾರಿ ಕಪ್ ಗೆದ್ದಾಗ 11 ಜನ RCB ಅಭಿಮಾನಿಗಳನ್ನು ನಾವೆಲ್ಲ ಕಳ್ಕೊಳ್ತೀವಿ. ಆದರೆ ಅವರಿಗೋಸ್ಕರ ಅಂತ ಹೇಳಿ, ಅವರ ನೆನಪಿಗೋಸ್ಕರ ಅಂತ ಹೇಳಿ RCB ಮ್ಯಾನೇಜ್ಮೆಂಟ್ 11 ಸೀಟ್ಗಳನ್ನು ಅವರಿಗೋಸ್ಕರ ಅಂತ ಹೇಳಿ ಪ್ರತ್ಯೇಕವಾಗಿ ಇಡುವಂಥರ ಮೂಲಕವಾಗಿ ಅವರಿಗೊಂದು ರೀತಿಯಲ್ಲಿ ಗೌರವವನ್ನು ಸಲ್ಲಿಸುವಂಥದ್ದು. ಇದೀಗ ಇಲ್ಲಿ RCB ಅಭಿಮಾನಿಯೊಬ್ಬರು ಸ್ಪೆಷಲ್ ಒಂದು ಟಿ ಶರ್ಟನ್ನು ರೆಡಿ ಮಾಡಿದ್ದಾರೆ. ಅವರು ಸೀಟನ್ನು ಅವರಿಗೋಸ್ಕರ ಅಂತ ಹೇಳಿ ಪ್ರತ್ಯೇಕವಾಗಿ ಇಟ್ಟರೆ, ಇಲ್ಲಿ ಊರ ಅಭಿಮಾನಿಗಳಿಗೋಸ್ಕರ ಅಂತ ಹೇಳಿನೇ ಒಂದು ಟಿ ಶರ್ಟನ್ನು ರೆಡಿ ಮಾಡಿರುವಂಥದ್ದು ಎಸ್ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ನಮ್ಮ RCB ಅಭಿಮಾನಿಗಳಿಗೆ ಸಮರ್ಪಿಸಲಾಗುತ್ತೆ. ಇದು ಸದಾಕಾಲ ಉಳಿಯುತ್ತದೆ ಅನ್ನುವಂತಹದ್ದು ಒಂದು ತಾಯಿ ಮಗ ಸೇರಿಕೊಂಡು ಮಾಡಿರುವಂತಹ ಕಾನ್ಸೆಪ್ಟ್ ಇದು. ಎಸ್ 11 ಜನ RCB ಅಭಿಮಾನಿಗಳನ್ನು ನಾವು ಕಳೆದುಕೊಂಡ್ವಿ ಕಾಲು ತುಳಿತದಲ್ಲಿ. ನನ್ನೊಟ್ಟಿಗೆ ಅವರೇ ಇದ್ದಾರೆ, ನಾನು ಅವರನ್ನು ಮಾತಾಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ಸಹನಾ ಅಂತ ಮೇಡಮ್. ಎಲ್ಲಿಂದ ತಾವು? ಬೆಂಗಳೂರು, ಯಲಹಂಕದಿಂದ ಬಂದಿದ್ದೀವಿ. ಏನಿದು ಕಾನ್ಸೆಪ್ಟ್? ಒಂದು ರೀತಿಲಿ ಯುನಿಕ್ ಚೆನ್ನಾಗಿದೆ ಕಾನ್ಸೆಪ್ಟು. ಸೊ ಹೇಗೆ ಕಾನ್ಸೆಪ್ಟ್ ಬಂತು, ಯಾಕೆ ಮಾಡಿದ್ರಿ? ಅಂದರೆ ಹೋದ ವರ್ಷ ನಾವು 11 ಜನನ ಕಳ್ಕೊಂಡ್ವಿ ಅಲ್ವಾ ಮೇಡಮ್. ಅದನ್ನಾದಮೇಲೆ ನಮ್ಮ RCB ಟೀಮ್ ಅವರು, ನಮ್ಮ RCB ಅವರು ಯಾವ ಹೇಳಿದ್ರು 11 ಜನಕ್ಕೆ ಟ್ರಿಬ್ಯೂಟ್ ಕೊಟ್ಟರು. ಅವಾಗ ನನಗೆ ಅನ್ನಿಸ್ತು, ಹೌದಲ್ಲ, ನಮ್ಮಂಥ RCB ಅಭಿಮಾನಿಗಳು ನಾವು ಯಾರನ್ನೂ ಮರೆಯಲ್ಲ. ಇಂಥ ಎಮೋಷ್ನೆಲ್ಲ ನಾವು ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ನಮ್ಮ RCB ಅಭಿಮಾನಿಗಳು ಚಿಕ್ಕ ವಿಷಯ ಇದ್ರೇ ನಾವು ಮರೆಯೋದಿಲ್ಲ. ಅವಾಗ ಅನ್ನಿಸ್ತು, ಹೌದಲ್ಲ, ನಾವು ಇವನ್ನ ಯಾವಾಗಲೂ ನೆನ್ಪಿಟ್ಕೋಬೇಕು ಅಂತ ಸ್ಟೇಡಿಯಮಲ್ಲೇ ಅವರಿಗೆ 11 ಸೀಟ್ ಕೊಟ್ಟಿರುವಾಗ ಅದನ್ನು ನಮ್ಮ ಅಭಿಮಾನಿಗಳಿಗೂ ಈ ರೀತಿ ತಲುಪಿಸ್ಬಹುದು ಅಂತ ನನಗೆ ಅನ್ನಿಸ್ತು. ಆವಾಗ ಇದನ್ನೇನು ಮಾಡಿದ್ವಿ ಅಂತ ಹೇಳಿದ್ರೆ, 11 ಜನದ ಹೆಸರುಗಳನ್ನ, ಅವರು ಎಲ್ಲೂ 11 ಜನದ ಹೆಸರುಗಳನ್ನ ಹೇಳಿರಲಿಲ್ಲ. ಕೊನೆಗೆ ನಾವು ಅದನ್ನು ಕಲೆಕ್ಟ್ ಮಾಡಿಕೊಂಡು 11 ಜನದ ಸೀಟಲ್ಲಿ ಏನಿದೆ ಅವ್ರ ಹೆಸರುಗಳನ್ನೆಲ್ಲ ಹಾಕಿದ್ವಿ. ಆಮೇಲೆ ನಾವು ಅವ್ರು ಗೆದ್ದಿದ್ದಕ್ಕೆ ನಾವು ಒಂದು ಸ್ಟಾರ್ ಬಂದಿತ್ತಲ್ಲ, ಆ ಸ್ಟಾರ್ನ ಮತ್ತು ನಮ್ಮ ಕೊಹ್ಲಿ ಸರ್ನ ಅಂತೂ ಮರೆಯಂಗೆ ಇಲ್ಲ. 18 ವರ್ಷ ಕಾದು ಕಪ್ ಗೆದ್ದಿದ್ದು. ಆಮೇಲೆ ನಮ್ಮ ಪಡಿದಾರ್ ಅವರು ಕ್ಯಾಪ್ಟನ್ಸಿಯಲ್ಲಿ ಗೆದ್ವಲ್ಲ, ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ. ಹೇಗಿದ್ರು ನಾವು ಕರ್ನಾಟಕದವರು ಅದನ್ನು ಮರೆಯಂಗೆ ಇರಲಿಲ್ಲ. ಇದು ತುಂಬ ಎಮೋಷ್ನಲಿ ತುಂಬ ಖುಷಿ ಕೊಡುತ್ತೆ. ಅಟ್ಲೀಸ್ಟ್ ಇಷ್ಟು ಜನ ನೆನೆಸ್ಕೋಬೇಕಲ್ಲ, ಇದನ್ನು ಪ್ರತಿ ವರ್ಷವೂ ನಾವು ನೆನೆಸ್ಕೋಬೇಕು, ಬರೀ ಹೀಗೆ ಅಂತ ಅಲ್ಲ. ಬಟ್ ಈ ಖುಷಿ ಕೊಡುತ್ತೆ ಅನ್ನೋ ಕಾರಣಕ್ಕೆ ಈ ಕಾನ್ಸೆಪ್ಟನ್ನ ನಾನು ಹೇಳಿದೆ. ಕೊನೆಗೆ ನನ್ನ ಮಗ ಇದನ್ನು ನನ್ನ ಮನಸ್ಸಲ್ಲಿ ಇದ್ದಿದ್ದು ಅವನಿಗೆ ಹೇಳಿದೆ. ಕೊನೆಗೆ ಅದನ್ನು ಈ ರೀತಿ ಬಂತು. ಕೊನೆಗೆ ಆ್ಯಕ್ಚುಲಿ ನಿಮ್ಮ ಕಣ್ಗಳಲ್ಲಿ ಒಂದು ಎಮೋಷ್ನಲ್ ಕಾಣಿಸ್ತಾ ಇದೆ, ಅದೊಂದು ಪ್ರೀತಿ ಕಾಣಿಸ್ತಾ ಇದೆ. ಆ್ಯಂಡ್ ನಾವು ಎಲ್ಲರೂ ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಭಾವನೆಯೂ ಸಹ ಇದೆ. ಸೊ ಏನು ಹೇಳ್ತೀರಾ? ಖಂಡಿತ ಅಲ್ವಾ ಮೇಡಮ್. ಇದರಲ್ಲಿ ಒಬ್ಬ ಅಣ್ಣ ತಮ್ಮ ಮಗಳು ಯಾರೋ ಒಬ್ಬರು ಇರ್ತಾರೆ, ಎಲ್ಲ ಖುಷಿಯಿಂದ ಅವತ್ತು ಬಂದಿದ್ರು. ಬಟ್ ಅವರೆಲ್ಲ ಈ ಕಪ್ನ ನೋಡಿ ಸಂಭ್ರಮಿಸೋ ದಿನ ಹೀಗಾಯಿತು ಅನ್ನೋದು ಖಂಡಿತ ಬೇಜಾರಿದೆ. ಬಟ್ ಆ 11 ಸೀಟಲ್ಲಿ ಕೂತು ಖಂಡಿತ ಅವ್ರು ನೋಡ್ತಾ ಇರ್ತಾರೆ, ಅವ್ರು ಆ ಖುಷಿನ ಇವತ್ತು ಅನುಭವಿಸ್ತಾ ಇರ್ತಾರೆ. ಅವರಿಗೆಲ್ಲಾದರೂ ನಾವು ಚೂರು ಕಂಡ್ರೆ ಅವ್ರಿಗೆ ತಲುಪುತ್ತೆ ಅನ್ನೋ ಒಂದು ಖುಷಿ ಅಷ್ಟೇ ಮೇಡಮ್ ನಮಗೂ. ಸರ್, ಈಗ ನಿಮ್ಮ ತಾಯಿಯವರ ಮನಸ್ಸಲ್ಲಿರುವಂಥ ಮಾತು ನೀವು ಈಡೇರಿಸಿದ್ದೀರಾ, ಏನೇ ಹೇಳ್ತೀರಾ? ನಾನು ಒಂದು ದೊಡ್ಡ RCB ಫ್ಯಾನೇ, ಅಮ್ಮನೂ RCB ಫ್ಯಾನೇ. ಅದೇ ಎಲ್ಲ ಥರ ಡಿಸೈನ್ ಬಂತು. ಬಟ್ ನನಗೆ 11 ಜನಕ್ಕೆ ಟ್ರಿಬ್ಯೂಟ್ RCB ಮ್ಯಾನೇಜ್ಮೆಂಟ್ ಕೊಟ್ಟಾಗ ನನಗೂ ಖುಷಿ ಆಯಿತು. ಬಟ್ ಏನು ಅಂದರೆ ಅವರ ಚೇರ್ ಮೇಲೆ ನೇಮ್ಸ್ ಹಾಕಿಲ್ಲ. ಬಟ್ ಆ ನೇಮ್ಸ್ನ ಕಲೆಕ್ಟ್ ಮಾಡಿ ನನ್ನ 11 ಜನನೂ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದಕ್ಕೆ ಮಾಡಿದೆ. ನೋಡಿದ್ರಲ್ಲ, ಒಟ್ಟಾರೆಯಾಗಿ ಏನು ಕಾಲು ತುಳಿತದಲ್ಲಿ 11 ಜನರನ್ನ ಕಳ್ಕೊಂಡಿದ್ವಿ, ಅವರಿಗೆ ಟ್ರಿಬ್ಯೂಟ್ ಮಾಡೋದ್ರ ಮುಖಾಂತರವಾಗಿ ತಾಯಿ ಮಗ ಒಂದು ತಮ್ಮ ಕಾನ್ಸೆಪ್ಟ್ ಮುಖಾಂತರ ಟಿ ಶರ್ಟನ್ನು ತೆಗೆದುಕೊಂಡು ಬಂದಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.